ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತ್ಯದನುಭಾವಾದೀಢಮೋ ಗೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾಃ ನ ವಿದುಃ ಅಸುರಾಃ ನ ಶೌಚಂ ನಾಪಿ ನಾಚಾರಃ ನ ಸತ್ಯಂ ತೇಷು ನ ವಿದ್ಯತೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಜಗತ್ತನ್ನು ಯಾರು ಸತ್ಯ ಅಂತ ತಿಳ್ಕೊಳ್ಳದೆ ಅದನ್ನು ಮಿಥ್ಯಾ ಅಂತ ಯಾರು ಹೇಳ್ತಾರೋ ಅವರಿಗೂ ಕೂಡ ಆ ಆಸುರಿ ಸ್ವಭಾವವನ್ನು ಹೊಂದಿರತಕ್ಕಂಥವರು. ಅವರಲ್ಲಿ ಶೌಚಾಚಾರ ಮತ್ತು ಆಚಾರಹೀನತೆ ಇವೆಲ್ಲವೂ ಕೂಡ ಇರ್ತದೆ. ಇಂಥವರನ್ನು ಯಾವುದೂ ಕೂಡ ಶುದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ತದನಂತರದಲ್ಲಿ ಕೃಷ್ಣ ಹೇಳ್ತಾನೆ, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಅಂತ. ಏನರ್ಥ ಅಂತ ಕೇಳಿದ್ರೆ, ಅಸತ್ಯಂ ಅಪ್ರತಿಷ್ಠಂತೆ, ಜಗತ್ತು ಅಸತ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಈ ನಷ್ಟವಾಗಿರತಕ್ಕಂತಹ ಮುಂದೆ ಇದು ನಷ್ಟವಾಗ್ತದೆ, ಅಂತಹ ನಷ್ಟವಾಗತಕ್ಕಂತಹ ಜಗತ್ತನ್ನು ಅಸತ್ ಅಂತ ಹೇಳ್ತಾರೆ. ಇನ್ನು ಪರಮಾತ್ಮ ಈ ಜಗತ್ತಿಗೆ ಸಂಹಾರವನ್ನು ಮಾಡುವನು ಅಂತಲೂ ಕೂಡ ಕೆಲವರು ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ, ಕೊನೆಗೆ ಈ ಜಗತ್ತನ್ನು ಸಂಹಾರ ಮಾಡುವನು ಕೂಡ ಭಗವಂತನೇ. ಯಾಕೆ ಅಂತಂದರೆ ಯಾರು ಇದನ್ನು ಸೃಷ್ಟಿ ಮಾಡಿದ್ದಾನೋ ಅವನೇ ಈ ಜಗತ್ತನ್ನು ಸಂಹಾರವನ್ನು ಮಾಡಲಿಕ್ಕೂ ಕೂಡ ಸಾಮರ್ಥ್ಯ ಉಳ್ಳವನು ಆ ಭಗವಂತ. ಆದರೆ ಕೆಲವರು ಈ ಆಸುರಿ ಸ್ವಭಾವವುಳ್ಳಂತಹ ಜೀವರಾಶಿಗಳು ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಈ ಜಗತ್ತು ಅಸತ್ಯ ಅಂತ ಹೇಳ್ತಾರೆ. ಈ ಜಗತ್ತನ್ನು ಭಗವಂತ ಈ ಜಗತ್ತಿಗೆ ಸಂಹಾರಕರ್ತೃ ಅಂತ ಒಪ್ಪಿಕೊಳ್ಳೋದಿಲ್ಲ. ಸ್ಥಿತಿಕರ್ತೃ ಸೃಷ್ಟಿಕರ್ತೃ ಇದನ್ನೂ ಕೂಡ ಅವರು ಒಪ್ಪಿಕೊಳ್ಳೋದಿಲ್ಲ. ಭಗವಂತ ಜಗತ್ತಿಗೆ ಸ್ವಾಮಿ ಅಂತ ಹೇಳಿದರೆ ಅದನ್ನೂ ಕೂಡ ಅವರು ಒಪ್ಪಿಕೊಳ್ಳೋದಿಲ್ಲ. ಅವರಿಗೆ ಆ ಸ್ವಭಾವ, ಆ ಆಸುರಿ ಸ್ವಭಾವ ಅವರನ್ನು ಪ್ರಬಲವಾಗಿ ಆವರಿಸಿರುವುದರಿಂದಾಗಿ ಭಗವಂತನನ್ನ ಅಸ್ತಿತ್ವವನ್ನು ಅವರು ಯಾವ ಕಾಲಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಇನ್ನು ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಸರಿ, ಇದಕ್ಕೊಂದು ವ್ಯವಸ್ಥೆ ಬೇಕಲ್ವ? ಇದ್ದಕ್ಕಿದ್ದ ಹಾಗಾಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಏನೋ ಒಂದು ನಿಮಿತ್ತ ಉಂಟು. ಅದು ಹೇಗಾಯಿತು ಅಂತ ಕೇಳಿದರೆ ಅದು ಅವರು ಹೇಳತಕ್ಕಂತಹ ವ್ಯವಸ್ಥೆ ಏನು ಅಂತಂದರೆ ಅದು ಕಾಮಹೈತುಕಂ ಅಂತ. ಅದು ಅಜ್ಞಾನದಿಂದ, ಅವಿದ್ಯೆಯಿಂದ ಹುಟ್ಟಿದ್ದು ಅಂತ ಹೇಳಿಬಿಡ್ತಾರೆ ಅವರು. ಆ ಅಜ್ಞಾನದಿಂದಾಗಿ ಜಗತ್ತು ಹುಟ್ಟಿದೆ ಅಂತ ಅದಕ್ಕೊಂದು ಡೆಫಿನೇಷನ್ ಕೊಟ್ಟು ಬಿಡ್ತಾರೆ. ಅದನ್ನು ವಿವೇಚನೆ ಮಾಡಿ, ಅದನ್ನು ಯುಕ್ತಾಯುಕ್ತವನ್ನು ವಿವೇಚನೆ ಮಾಡಿ ಹೇಳುವಂತಹದ್ದಲ್ಲ. ಮತ್ತೇನು ಅಂತ ಕೇಳಿದರೆ, ಒಂದು ಹೇಳಬೇಕು ಅಂತ ಹೇಳಿಕೊಂಡು ತಮ್ಮ ವಿಚಾರವನ್ನು ಅವರು ಹೇಳುವಂತಹ
ಇರುವಂತಹದ್ದು. ಹೀಗೆ ಆ ಜಗತ್ತು ಅಂತ ಅವರು ಹೇಳ್ತಾರೆ. ಇನ್ನೂ ಅದನ್ನು ತುಂಬ ರೀತಿಯಾಗಿ ಅದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಜಗತ್ತಿನ ಸ್ವಭಾವ ಏನು ಅಂತ ಕೇಳಿದರೆ ಸತ್ ಅಲ್ಲ, ಉಂಟ ಅಂತ ಕೇಳಿದರೆ ಇಲ್ಲ, ಉಂಟು ಅಂತ ಹೇಳಿದರೆ ಉಂಟು, ಇಲ್ಲ ಅಂತ ಹೇಳಿದರೆ ಇಲ್ಲ. ಹೀಗೆ ಅದರಲ್ಲಿ ಒಂದು ನಿರ್ಧಾರವನ್ನು ಅವರು ಹೇಳೋದಿಲ್ಲ. ಸದದ್ವಿಲಕ್ಷಣ ಅಂತ ಹೇಳಿಕೊಂಡು ಏನೋ ಒಂದು ಬಾಯಿಗೆ ಬಂದಂತಹ ರೀತಿಯನ್ನು ಜಗತ್ತಿಗೆ ಅವರು ತಮ್ಮ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಜಗತ್ತು ಸುಳ್ಳ ಅಂತ ಕೇಳಿದರೆ ಜಗತ್ತು ಸುಳ್ಳಲ್ಲ. ಜಗತ್ ಸತ್ಯಂ ಪ್ರತಿಷ್ಠಾ ಈಶ್ವರಶ್ಚ ತದ್ವಿಪರೀತ್ಯೇವ ಆಹೋ. ಸತ್ಯಸ್ಯ ಸತ್ಯಂ, ಈ ಜಗತ್ತು ಸತ್ಯ ಅಂತ ಹೇಳಿಕೊಂಡು ಇಡೀ ಉಪನಿಷತ್ತುಗಳು ಹೇಳ್ತಾ ಉಂಟು. ಅಂತಹ ಉಪನಿಷತ್ತುಗಳಿಗೆ ವಿರುದ್ಧವಾಗಿರತಕ್ಕಂತಹ ಅರ್ಥವನ್ನು ಅವರು ಹೇಳ್ತಾರೆ. ಕಿಮನ್ಯತ್ ಕಾಮಹೈತುಕಂ, ಕಾಮಹೈತುಕ, ಕಾಮಕ್ಕೆ ಕಾರಣವಾಗಿರತಕ್ಕಂತಹ ಅಜ್ಞಾನದಿಂದಾಗಿ ಜಗತ್ತು ಇರುವಂತಹದ್ದು ಅಂತ ಹೇಳಿಕೊಂಡು ಅವರು ಹೇಳ್ತಾರೆ. ಹೀಗೆ ಹೇಳುವಂತಹದ್ದನ್ನು ಅದನ್ನು ಖಂಡನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಮತ್ತೆ ಏನು ಜಗತ್ತು, ಜಗತ್ತನ್ನು ನಾವು ಹೇಗೆ ನೋಡಬೇಕು ಅಂತ ಕೇಳಿದರೆ ಕೃಷ್ಣ ಹೇಳ್ತಾರೆ, ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋಲ್ಪ ಬುದ್ಧಯ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋಹಿತಾಃ. ಜಗತ್ತನ್ನು ಅಹಿತ ಅಂದರೆ ಜಗತ್ತನ್ನು ಸುಳ್ಳು ಅಂತ ಹೇಳುವಂಥವರಿದ್ದಾರೆ. ಆ ಜಗತ್ತನ್ನು ಸುಳ್ಳು ಅಂತ ಹೇಳತಕ್ಕಂತಹ ವರ್ಗ ಏನಿದೆ ಅವರು ಹೇಳ್ತಾರೆ, ಇದನ್ನು ಈ ರೀತಿಯಾಗಿ ಅಂದರೆ ಜಗತ್ತನ್ನು ಸುಳ್ಳು ಅಂತ ಹೇಳ್ತಕ್ಕಂತಹ ಏನು ಇದ್ದ ಜನರಿದ್ದಾರೆ ಅವರು ತಮ್ಮ ಮನಸ್ಸನ್ನು ಕಶ್ಮಲ ಅಂದರೆ ಶುದ್ಧವಾಗಿರತಕ್ಕಂತಹ ಮನಸ್ಸಿನಲ್ಲಿ ಚಿಂತಿಸದೆ ಅದರಲ್ಲಿ ಏನೋ ಒಂದು ಕಶ್ಮಲಭರಿತವಾಗಿರತಕ್ಕಂತಹ ಮನಸ್ಸಿನಿಂದ ಅದನ್ನು ಚಿಂತನೆ ಮಾಡ್ತಾರೆ. ತನ್ಮೂಲಕವಾಗಿ ಅವರು ಆ ಜಗತ್ತನ್ನು ಸುಳ್ಳು ಅಂತ ಹೇಳಿಕೊಂಡು ತಮ್ಮ ಮನಸ್ಸಿಗೆ ಬಂದಿರತಕ್ಕಂತಹ ವಿಷಯವನ್ನು ಹೇಳ್ತಾರೆ. ಆದರೆ ಆ ರೀತಿಯಾಗಿ ಹೇಳಿದರೆ ಏನಾಗ್ತದೆ ಅಂತ ಕೇಳಿದರೆ ಅವರಿಗೆ ಅಲ್ಪಜ್ಞಾನ ಉಳ್ಳವರಾಗ್ತಾರೆ. ಅವರು ಯಾರು ಈ ಒಂದು ಜಗತ್ತು ಸುಳ್ಳು ಕಾಮಹೈತುಕ ಅಜ್ಞಾನದಿಂದ ಹುಟ್ಟಿರತಕ್ಕಂತಹದ್ದು ಅಂತ ಹೇಳತಕ್ಕಂಥವ್ರು ಯಾರಿದ್ದಾರೆ ಅವರು ಅಲ್ಪಜ್ಞಾನವುಳ್ಳವರಾಗಿ ತಾವು ಆ ಕೆಟ್ಟದ್ದಾಗಿರತಕ್ಕಂತಹ ಕರ್ಮವನ್ನು ಆಚರಣೆ ಮಾಡುವವರಾಗಿ ಜಗತ್ತಿಗೂ ಕೂಡ ಅವರು ಶತ್ರುಗಳು ತರಿಸಿಕೊಂಡು ಅವರಿರ್ತಾರೆ. ಹೀಗೆ ಜಗತ್ತಿಗೆ ಅವರು ಒಂದು ರೀತಿಯಲ್ಲಿ ಯಾರೆಲ್ಲ ಜಗತ್ತನ್ನು ಇಲ್ಲ ಅಂತ ಹೇಳ್ತಾರೋ ಒಂದು ರೀತಿಯಲ್ಲಿ ಅವರು ಜಗತ್ತಿಗೆ ಶತ್ರುಗಳು ತರಿಸಿಕೊಳ್ತಾರೆ. ಯಾಕೆ ಅಂತ ಕೇಳಿದರೆ ಇರತಕ್ಕಂತಹ ಜಗತ್ತನ್ನು ಇಲ್ಲ, ಇದು ಭ್ರಮಾತ್ಮಕವಾದದ್ದು, ವಾಸ್ತವಿಕವಾಗಿ ಜಗತ್ತಿಲ್ಲ, ಅವಿದ್ಯೆಯಿಂದ ಹುಟ್ಟಿದ್ದು, ಅಜ್ಞಾನದಿಂದ ಹುಟ್ಟಿದ್ದು, ಜೀವನ ಅಜ್ಞಾನದಿಂದ ಜಗತ್ತು ಕಾಣ್ತಾ ಇದೆ ಅಂತ ಹೇಳಿಕೊಂಡು ತಮ್ಮ ಮನಸ್ಸಿಗೆ ಬಂದಂತಹ ವಿಷಯವನ್ನು ಹೇಳತಕ್ಕಂಥವರು ಅವರು ಒಂದು ರೀತಿಯಾಗಿ ಶತ್ರುಗಳು ತರಿಸಿಕೊಳ್ತಾರೆ. ಮತ್ತು ಅವರು ಈ ಲೋಕಕ್ಕೆ ಅನಿಷ್ಟವನ್ನು ಬಯಸುವವರಾಗಿ ಅವರು ಮತ್ತೆ ಪುನಃ ಜಗತ್ತಿನಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ತದನಂತರದಲ್ಲಿ ಹೇಳ್ತಾನೆ ಕೃಷ್ಣ, ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ನೋಹಾತ್ ಗೃಹೀತ್ವಾ ಸದ್ಗ್ರಹಾನ್ ಪ್ರವರ್ತಂತೆ ಅಶುಚೌರತಾಃ. ಆ ಏನು ಉಗ್ರವಾಗಿರ್ತಕ್ಕಂತಹ ದುಷ್ಟರಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಸ್ವಭಾವ, ಅವರು ಏನು ಮಾಡ್ತಾರೆ, ಅವರ ಸ್ಥಿತಿಗತಿಗಳು ಹೇಗಿರ್ತದೆ ಎಂಬುದನ್ನು ಮತ್ತೆ ಪುನಃ ಕೃಷ್ಣ ಹೇಳ್ತಾನೆ. ಕಾಮಮಾಶ್ರಿತ್ಯ, ಅವರು ಕಾಮಮಾಶ್ರಿತ್ಯ, ಕಾಮವನ್ನು ನಾವು ಅದನ್ನು ಭೋಗಿಸಿ ನಾವು ಅದನ್ನು ಮುಗಿಸ್ತೇವೆ ಅಂತ ಹೇಳಿ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಒಂದು ಮಾತಿದೆ, ಕಾಮಾನಾಭೋಗೇನ ಕಾಮೋ ನೈವೋಪಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ ಅಂತ. ಏನರ್ಥ ಅಂತ ಕೇಳಿದರೆ ನಾವು
ಒಂದು ಏನೋ ಒಂದು ಕಾಮವನ್ನು ಒಂದು ಕಾಮನೆ ಇರ್ತದೆ ನಮಗೆ, ಯಾವುದೋ ಒಂದು ಬೇಕು ಅಂತ ಅನಿಸ್ತದೆ. ಆ ಬೇಕು ಅಂತ ಅನಿಸಿದ್ದನ್ನು ನಾವದನ್ನು ಸ್ವೀಕಾರ ಮಾಡಿ ತದನಂತರದಲ್ಲಿ ಅದನ್ನು ನಾವು ಭೋಗಿಸಿ ಅದನ್ನು ನಾವು ಮುಗಿಸ್ಲಿಕ್ಕೆ ಬರ್ತದ ಅಂತ ಹೇಳಿದರೆ ಹಾಗಾಗೋದಿಲ್ಲ. ಯಾಕಾಗೋದಿಲ್ಲ ಅಂತ ಕೇಳಿದರೆ ಕಾಮಾನ ಉಪಭೋಗೇನ, ಆ ಕಾಮನೆಯನ್ನು ಭೋಗಿಸಿ ನಾನು ಮುಗಿಸ್ತೇನೆ, ಇಲ್ಲ, ಅದಾಗೋದಿಲ್ಲ. ಯಾಕೆ ಅಂತ ಕೇಳಿದರೆ ಹವಿಷ ಕೃಷ್ಣವರ್ತ್ಮೇವ, ಒಂದು ದೀಪ ಇದೆ, ಆ ಅಗ್ನಿ ಇದೆ, ಅಗ್ನಿಗೆ ತುಪ್ಪವನ್ನು ಹಾಕಿ ನಾನು ಆ ಬೆಂಕಿಗೆ ತುಪ್ಪವನ್ನು ಹಾಕಿ ಬೆಂಕಿಯನ್ನು ನಂದಿಸ್ತೇನೆ ಅಂತ ಹೇಳಿದರೆ ಮೂರ್ಖ ಅಂತ ಹೇಳ್ತಾರೆ. ಯಾಕೆ? ಆ ಬೆಂಕಿಗೆ ಆ ತುಪ್ಪ ಎಂಬುದು ಅದು ಹವಿಸ್ಸು, ಅದರಿಂದ ಏನಾಗ್ತದೆ, ಮತ್ತಷ್ಟು ಅದು ಬೆಳಗ್ತದೆ, ಮತ್ತಷ್ಟು ಅದು ಪ್ರಕಾಶಮಾನವಾಗ್ತದೆ. ಅದು ಅದೇ ರೀತಿಯಾಗಿ ಕಾಮ ಅದು ಏನು ಅಂತ ಕೇಳಿದರೆ ನಾನು ಅದನ್ನು ಭೋಗಿಸಿ ಮುಗಿಸಿ ಬಿಡ್ತೇನೆ, ಇಲ್ಲ, ಅದಾಗೋದಿಲ್ಲ. ಕಾಮನೆಯನ್ನು ಮುಗಿಸಿ ನಾನು ಅದನ್ನು ಅನುಭವಿಸಿ ಅದರಿಂದ ನನಗೆ ಮುಕ್ತಿ ಪಡಿತೇನೆ, ಆಗದೇ ಇರತಕ್ಕಂತಹ ವಿಚಾರ. ಯಾಕಾಗೋದಿಲ್ಲ? ಕಾಮನೆಯನ್ನು ನೀನು ಒಂದು ಸಲ ನೀನು ಅದನ್ನು ತಗೊಂಡಿ ಅಂತ ಹೇಳಿದರೆ ಮತ್ತೆ ಅದೇನು ಮಾಡ್ತದೆ, ಬೇಕು ಅಂತ ಮತ್ತೆ ಶುರು ಮಾಡ್ತದೆ. ಆ ಬೇಕು ಎಂಬುದಕ್ಕೆ ಮತ್ತಷ್ಟು ನೀನು ಮುಂದೆ ಹೋಗ್ತಿ, ಮತ್ತೆ ಪುನಃ ಬೇಕು ಅಂತ ಹೇಳಿದಾಗ ಮತ್ತಷ್ಟು ಮುಂದೆ ಹೋಗ್ತಿ. ಹೀಗೆ ಆ ಕಾಮನೆಗಳು ಅದು ನಿನ್ನನ್ನು ನುಂಗುತ್ತಾ ಹೋಗದೆ ಹೊರತು ಅದನ್ನು ನೀನು ಭೋಗಿಸಿ ಮುಗಿಸ್ತೇನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾಮನೆಯನ್ನು ಮುಗಿಸಿ ಅದನ್ನು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ. ದುಷ್ಪೂರಂ ದಂಭಮಾನ ಮದಾನ್ವಿತಾ, ಯಾಕೆ ಅಂತ ಕೇಳಿದರೆ ಇನ್ನು ಡಾಂಭಿಕತನ, ದುರಭಿಮಾನ, ನನ್ನಿಂದ ಈ ಜಗತ್ತು ಇದೆ, ನಾನೇ ಈ ಜಗತ್ತಿಗೆ ಸರ್ವಶ್ರೇಷ್ಠ ಅಂತ ಹೇಳತಕ್ಕಂತಹ ಒಂದು ಮದ, ಇದನ್ನು ಮೊದಲಿಗೆ ತೆಗಿಬೇಕು. ಯಾಕೆ ಅಂತ ಕೇಳಿದರೆ ನಾವು ನಿನ್ನೆ ಒಂದು ಮಾತನ್ನು ನೋಡಿದೆವು. ಕೃಷ್ಣ ಹೇಳುವಾಗ ಯಾರೆಲ್ಲ ಆಸುರಿ ಸ್ವಭಾವವುಳ್ಳವರು ಅಂತ ಹೇಳಿದಾಗ ಆ ಆಸುರಿ ಸ್ವಭಾವದಲ್ಲಿ ದಂಭೋ ದರ್ಪ ವ್ಯವಹಾರಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ವಿಜಾತಸ್ಯ ಸಂಪದಂ ಆಸುರೀಂ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾನೆ. ದಂಭ ದರ್ಪ ಅಭಿಮಾನ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದ. ದಂಭ ದರ್ಪ ಇದೆಲ್ಲವೂ ಕೂಡ ಆಸುರಿ ಸ್ವಭಾವವುಳ್ಳಂತಹದ್ದು ಅಂತ ಹೇಳ್ತಾನೆ. ಇಲ್ಲಿ ಈಗ ಹೇಳ್ತಾನೆ ಕೃಷ್ಣ, ದಂಭಮಾನ ಮದಾನ್ವಿತಾ, ಆ ನನ್ನಿಂದ ಅಂತ ಒಂದು ಬಂತಲ್ವ, ಆ ಒಂದು ಬಂದಾಗ ಅದು ಏನು ಮಾಡ್ತದೆ ಅಂತ ಕೇಳಿದರೆ ಮತವನ್ನು ತಂದು ಬಿಡ್ತದೆ. ಅದು ಆ ದಂಭ ನಾನು ಮಾಡಿದೆ ಅಂತ ಹೇಳಿಕೊಂಡು ಏನೋ ಒಂದು 4 ಜನರಿಗೆ ಉಪಯೋಗ ಆಗಬೇಕು ಅಂತ ಹೇಳಿಕೊಂಡು ಏನೋ ಒಂದು ಮಾಡಿದ, ಕೆರೆಯನ್ನು ಅಥವಾ ಒಂದು 4 ಜನರಿಗೆ ಉಪಯೋಗವಾಗಲಿ ಅಂತ ಮನೆಯನ್ನು ಇಟ್ಟುಕೊಳ್ಳುವ. ಆ ಕಟ್ಟಿಕೊಟ್ಟಿರತಕ್ಕಂತಹ ಮನೆಯನ್ನು ತಾನು ಅದನ್ನು ಒಂದು ಸಲ ಆ ಯಾವ ವ್ಯಕ್ತಿಗೆ ಬೇಕಾಗಿರತಕ್ಕಂತಹ ವ್ಯಕ್ತಿಗೆ ಅದನ್ನು ಕೊಟ್ಟ ಮೇಲೆ ಮತ್ತೆ ಮತ್ತೆ ಹೋಗಿ ಇದು ನಾನು ಕೊಟ್ಟದ್ದು, ಇದು ನನ್ನಿಂದಾದದ್ದು ಅಂತ ಹೇಳಿಕೊಂಡು 4 ಜನರ ಹತ್ರ ಹೇಳಿಕೊಂಡು ತಿರುಗಾಡಿದರೆ ಆ ಕೊಟ್ಟದ್ದು ಕೂಡ ವ್ಯರ್ಥ ಆಗಿಬಿಡ್ತದೆ. ಯಾಕೆ? ನೀನು ಕೊಟ್ಟದ್ದನ್ನು ಕೊಟ್ಟವನು ಹೇಳಬೇಕೆ ಹೊರತು ನೀನು ಹೇಳಿಕೊಂಡು ಬಂದರೆ ಅದರಿಂದ ಏನೂ ಉಪಯೋಗವಿಲ್ಲ. ಅಂದರೆ ಆ ಕೊಟ್ಟಿರತಕ್ಕಂತಹ ವಿಷಯ ಏನಿದೆ, ದಾನ ಏನಿದೆ, ಅದು ಅಭಿಮಾನಕ್ಕೆ ದರ್ಪಕ್ಕೆ ಕಾರಣ ಆಗಬಾರದು. ಅದು ಅದರಿಂದ ಒಂದು ವೇಳೆ ದರ್ಪ ಅಭಿಮಾನ ನಾನು ನನ್ನದು ಅಂತ ಹೇಳಿಕೊಂಡು ಮೇಲಕ್ಕೆ ಬಂದು ಬಿಟ್ಟರೆ ಅದು ಕೊಟ್ಟದ್ದು ಕೂಡ ಅದು ವ್ಯರ್ಥ ಅಂತ ಅನಿಸಿಕೊಂಡು ಬಿಡ್ತದೆ. ಅದಕ್ಕೋಸ್ಕರ ಕೃಷ್ಣ ಹೇಳುವಂತಹದ್ದು ಏನು ಅಂತ ಕೇಳಿದರೆ ಆ ದಾಂಭಿಕತನವನ್ನು ಬಿಟ್ಟು ಬಿಡಬೇಕು. ಮತ್ತು ಗೃಹೀತ್ವ ಅಸದ್ಗ್ರಹಾನ್ನೇ, ಈ ವಿಪರೀತ ಜ್ಞಾನ ಇದ್ದರೆ ಒಳ್ಳೆಯದು. ಈ ವಿಪರೀತ ಜ್ಞಾನಿಯನ್ನು ತಿಳ್ಕೊಳ್ಳಿಕ್ಕೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಅದೊಂದು ಹೇಳ್ತಾರಲ್ವ, ನಿದ್ರೆ ಮಾಡ್ತಾ ಇದ್ದರೆ ಆ ನಿದ್ರೆ ಮಾಡಿರ್ತಕ್ಕಂತಹ ವ್ಯಕ್ತಿಯನ್ನು ಎಬ್ಬಿಸ್ಬೋದು. ಯಾಕೆ? ಅವನು ಸಹಜವಾಗಿ ನಿದ್ದೆ ಮಾಡ್ತಾ ಇರ್ತಾನೆ, ಅವನನ್ನು ಏಳು ಅಂತ ಹೇಳಿದರೆ ಯಾವುದೋ ಒಂದು ಸಹಜವಾಗಿ ಎದ್ದು ಬಿಡ್ತಾನೆ. ಆದರೆ ನಿದ್ರೆಯ ರೀತಿಯಲ್ಲಿ ನಾಟಕ ಮಾಡ್ತಾ ಇರ್ತಾವಲ್ವ, ನಿದ್ರೆ ವಾಸ್ತವಿಕವಾಗಿ ನಿದ್ರೆ ಬಂದಿರೋದಿಲ್ಲ.
ನಿದ್ರೆ ಬರದೇ ಇರತಕ್ಕಂತಹ ವ್ಯಕ್ತಿಯನ್ನು ನೀವು ಎಬ್ಬಿಸಿದರೆ ಅವನ ತಲೆಯಲ್ಲಿ ಏನಿರ್ತದೆ, ನಾನು ಹೇಳಬಾರ್ದು, ನಾನು ನಾಟಕದಲ್ಲಿಯೇ ಇರಬೇಕು ಅಂತ ಇರ್ತಾನೆ. ಅದೇ ರೀತಿಯಾಗಿ ಒಬ್ಬ ಅಜ್ಞಾನಿಯಾಗಿದ್ದರೆ ಅವನನ್ನು ನಾವು ಒಳ್ಳೆಯ ದಾರಿಗೆ ಕರ್ಕೊಂಡು ಬರಬಹುದು. ಯಾಕೆ? ಅವನ ಅಜ್ಞಾನವನ್ನು ಹೋಗಲಾಡಿಸಿ, ನೋಡಪ್ಪ ನೀನು ತಿಳ್ಕೊಂಡದ್ದು ಇದು ಹೀಗಲ್ಲ, ಇದು ಹೀಗಾಗಬೇಕು ಅಂತ ಹೇಳಿಕೊಂಡು ಇದ್ದರೆ ಆವಾಗ ಸರಿಯಾಗ್ತದೆ. 2 + 2 4 ಅಂತ ಹೇಳತಕ್ಕಂಥವನಿಗೆ 2 + 2 5 ಅಂತ ಹೇಳಿ ಆ ದುರಭಿಮಾನದಿಂದ ಹೇಳುವವನನ್ನು ಸರಿ ಮಾಡಲಿಕ್ಕೆ ಬರೋದೇ ಇಲ್ಲ. ಯಾಕೆ? ಅವನ ತಲೆಯಲ್ಲಿ ಅದೇ ಕೂತಿರ್ತದೆ, 2 ಅಂದರೆ 2, ಅದು 5 ಅಂತಲೇ. ಅಜ್ಞಾನಿ 2 + 2 ಅಂದರೆ ಗೊತ್ತಿಲ್ಲ ಅಂತ ಹೇಳಿದರೆ ಅವನನ್ನು ನಾವು ನೋಡಪ್ಪ 2 ಅಂದರೆ ಮತ್ತೆ 2 ಸೇರಿದರೆ 4 ಆಗಿದೆ ಅಂತ ಹೇಳಿದರೆ ಅವನ ಅರ್ಥವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಅಜ್ಞಾನಿಯನ್ನು ಸರಿ ಮಾಡಬಹುದು. ಆದರೆ ಯಾರಿಗೆ ದುರಭಿಮಾನ, ವಿಪರೀತ ಜ್ಞಾನ, ತಾನು ತಿಳ್ಕೊಂಡದ್ದೇ ಸರಿ, ನನ್ನನ್ನು ಬಿಟ್ಟು ಉಳಿದವರು ಯಾರೂ ಇಲ್ಲ, ಹೀಗೆ ತಿಳ್ಕೊಂಡವರನ್ನು ಸರಿ ಮಾಡಲಿಕ್ಕೆ ಬರೋದೇ ಇಲ್ಲ. ಇದು ಎಲ್ಲವೂ ಕೂಡ ಏನು ಅಂತಂದರೆ ಈ ಆಸುರಿ ಸ್ವಭಾವದ ಆ ಗುಣಗಳು. ಆದ್ದರಿಂದ ದುಷ್ಟಶಾಸ್ತ್ರಾಧ್ಯಯನ, ವಿಪರೀತ ಜ್ಞಾನ, ಮತ್ತೊಂದು ಏನು ಅಂತ ಕೇಳಿದರೆ ಅಸದ್ಗ್ರಹ. ಈ ಯಾವುದು ಯೋಗ್ಯ ಅಲ್ಲವೋ ಅದರಲ್ಲಿ ತನ್ನನ್ನು ತಾನು ಪ್ರವೃತ್ತಿ ಮಾಡುವುದು. ಅಂದರೆ ದುಷ್ಟವಾಗಿರ್ತಕ್ಕಂತಹ ದುಷ್ಟರ ಸಹವಾಸ, ಈ ರೀತಿಯಾಗಿ ತನ್ನನ್ನು ಅದರಲ್ಲಿಯೇ ತನ್ನನ್ನು ತೊಡಗಿಸಿಕೊಳ್ಳೋದು. ದುಷ್ಟವಾಗಿದ್ದರ ಕಡೆಗೆ ತನ್ನ ಪ್ರವೃತ್ತಿ ಅದು ಮಾಡಿದರೆ ಅದರಿಂದ ಅವನನ್ನು ಆಸುರಿ ಸ್ವಭಾವ, ಅಂಥವನನ್ನು ಯಾರೂ ಕೂಡ ಸರಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾನೆ. ಇನ್ನು ಅಸದ್ಗ್ರಹ ಪ್ರವರ್ತಂತೆ ಅಶುಚಿವ್ರತಾ, ಕ್ಷುದ್ರವಾಗಿರ್ತಕ್ಕಂತಹ ವಿಷಯದಲ್ಲಿ ತಮ್ಮ ಪ್ರವೃತ್ತಿ ಯಾವತ್ತೂ ಕೂಡ ತಮ್ಮ ಪ್ರವೃತ್ತಿ ಅದು ಎಲ್ಲಿರ್ತದೆ ಅಂತ ಕೇಳಿದರೆ ಕ್ಷುದ್ರವಾಗಿರ್ತಕ್ಕಂತಹ ಒಂದು ಆ ವಿಷಯದಲ್ಲಿ ತಮ್ಮ ಮನಸ್ಸನ್ನು ನೆಟ್ಟು ಅಲ್ಲಿಯೇ ತಾವು ಒದ್ದಾಡಿ ಅದರಲ್ಲಿಯೇ ತಾವು ನಿರತರಾಗಿರ್ತಾರೆ ಅಂತ ಹೇಳ್ತಾನೆ. ಹೀಗೆ ಕೃಷ್ಣ ಹೇಳ್ತಾನೆ. ಕೃಷ್ಣ ಆ ಒಂದು ಮಾತನ್ನು ಹೇಳ್ತಾನೆ, ದುಷ್ಪೂರೋ ಪಾತಾಳ ಇವ ದುಷ್ಪೂರ ಮಾಮೇ ಕ್ಲೇಶಯತೆ ಸದಾ. ಕಾಮವನ್ನು ಹೇಗೆ ಅಂತ ಕೇಳಿದರೆ ನಾನು ಕಾಮನೆಯನ್ನು ಮುಗಿಸ್ತೇನೆ, ನನಗೆ ಕಾಮನೆ ಎಂಬುದನ್ನು ನಾನು ಪೂರ್ತಿಯಾಗಿ ನಾನು ಇದನ್ನು ಭೋಗಿಸಿದರೆ ನನಗೆ ಮುಗಿಯಿತು, ನನಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕೆಟ್ಟದರ ವಸ್ತುವಿನ ಕಡೆಗೆ ನಾನು ನನ್ನನ್ನು ಮತ್ತೆ ಯಾವತ್ತೂ ಕೂಡ ಅದರಲ್ಲಿ ನನ್ನ ಮನಸ್ಸನ್ನು ಕೊಡೋದಿಲ್ಲ ಅಂತ ಹೇಳಿಕೊಂಡು ಒಂದೇ ಸಲಕ್ಕೆ ಎಲ್ಲವನ್ನು ಭೋಗಿಸಿಬಿಟ್ರೆ ಅದು ಮುಗಿತದ ಅಂತ ಕೇಳಿದರೆ ಅದು ಮುಗಿಯುವುದಿಲ್ಲ. ಯಾಕಾಗೋದಿಲ್ಲ? ಅದು ಸ್ವಭಾವನೆ ಹಾಗೆ. ಒಂದು ಸಲ ರುಚಿ ಹತ್ತಿತು ಅಂತ ಹೇಳಿದರೆ ದುಶ್ಚಟಗಳು ಇದೆ. ದುಶ್ಚಟಗಳನ್ನು ಇಲ್ಲ ಇವತ್ತೊಂದು ದಿವಸ ಮಾಡ್ತೇನೆ ಮುಗಿಸಿ ಬಿಡುವ, ಇವತ್ತಿಂದ ಮತ್ತೆ ಅದನ್ನು ಮತ್ತೆ ಬಿಟ್ಟು ಬಿಡುವ ಅಂತ ಹೇಳಿಕೊಂಡು ಒಂದು ಸಲ ಅದಕ್ಕೆ ತಾನು ದಾಸನಾಗಿ ಬಿಟ್ಟರೆ ಮತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಬಿಡೋದಿಲ್ಲ ಅದು. ಹಾಗೆಯೇ ಈ ಕಾಮಾದಿಗಳು ಕೂಡ ಒಂದು ಸಲ ನೀನು ಕಾಮನೆಯ ದಾಸನಾಗಿ ಬಿಟ್ಟ ಅಂತ ಹೇಳಿದರೆ ಆವಾಗ ಅದು ಯಾವ ಕಾರಣಕ್ಕೂ ಕೂಡ ನಮ್ಮನ್ನು ಅದು ಬಿಟ್ಟು ಬಿಡೋದಿಲ್ಲ. ಹೀಗೆ ಕೃಷ್ಣ ಹೇಳಿದ ಮೇಲೆ ಮತ್ತೆ ಮುಂದೆ ಹೇಳ್ತಾನೆ, ಚಿಂತಾ ಅಪರಿಮೇಯ ಪ್ರಣಯಂತ ಉಪಾಸಿತಾ ಕಾಮ ಉಪಭೋಗರಮ ಏಕಾತ್ ಇತಿ ನಿಶ್ಚಿತಾ ಆಶಾಪಾಶತೈರ್ಬದ್ಧಾ ಕಾಮಕ್ರೋಧಪರಾಯಣಾ ಈಹಂತೆ ಕಾಮಭೋಗಾರ್ಥಂ ಅನ್ಯೇ ಈಹ ಅರ್ಥ ಸಂಚಯನ್. ಕೃಷ್ಣ ಹೇಳ್ತಾನೆ ಏನು ಅಂತ ಕೇಳಿದರೆ, ಚಿಂತಾ ಅಪರಿಮೇಯಾಯ, ಅಪರಿಮಿತ ಈ ಚಿಂತೆ ಇದೆಯಲ್ವಾ, ಆ ಅಪರಿಮಿತ ತಾನು ಸಂಪಾದನೆಯಲ್ಲಿ ತನ್ನನ್ನು ತೊಡಗಿಸುವುದು. ಯಾವ ರೀತಿಯಾಗಿ ಹಣವನ್ನು ಮಾಡ್ಬೋದು, ಹೇಗೆ ನಾನು ಇದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವಂಥದ್ದು, ಹೀಗೆ ಒಟ್ಟು ಕೇವಲ ಒಂದು ಭಗವಂತನ ಕಡೆಗೆ ಚಿಂತನೆಯನ್ನು ಮಾಡದೆ ಕೇವಲ ಹಣವನ್ನೇ ಒಂದು ರೀತಿಯಾಗಿ ತನ್ನ
ತಾನು ಜೀವಮಾನಕ್ಕೆ ಹುಟ್ಟಿದ್ದು ಯಾಕೆ ಅಂತ ಕೇಳಿದರೆ ಧನ ಸಂಪಾದನೆ, ನನ್ನ ಪುರುಷಾರ್ಥ ಏನು ಅಂತ ಕೇಳಿದರೆ ಹಣ ಸಂಪಾದನೆ, ಪುರುಷಾರ್ಥಗಳೇ ಅದು ಅಂತ ಹೇಳಿಕೊಂಡು ಆ ಚಿಂತನೆಯಲ್ಲಿರ್ತಕ್ಕಂಥವನಿಗೆ ಇನ್ನು ವಿಷಯ ಭೋಗದಲ್ಲಿ ಮಾತ್ರ ನಿರತನಾಗಿರುವಂಥದ್ದು. ಇಂದ್ರಿಯಗಳಿದೆ, ಇಂದ್ರಿಯಗಳು ಅದಕ್ಕೆ ಸಹಜವಾಗಿ ಇಂದ್ರಿಯಗಳು ಚಕ್ಷುರಿಂದ್ರಿಯ, ಆಯಾಯ ಇಂದ್ರಿಯಗಳು ಆಯಾಯ ಕೆಟ್ಟದ್ದನ್ನು ಮುಟ್ಟಬೇಕು, ಕೆಟ್ಟದನ್ನು ನೋಡಬೇಕು, ಕೆಟ್ಟದರಲ್ಲಿ ಕೇಳಬೇಕು, ಹೀಗೆ ನಾಲಿಗೆಗೆ ಕೆಟ್ಟದ್ದನ್ನು ತಿನ್ನಬೇಕು, ಯಾವುದು ಬೇಡವೋ ಅದರಲ್ಲೇ ತನ್ನ ಪ್ರವೃತ್ತಿ, ಇದೇ ಅವನಿಗೆ ಖುಷಿ. ಈ ರೀತಿಯಾಗಿರತಕ್ಕಂತಹದ್ದು. ಇನ್ನು ಪುರುಷಾರ್ಥ ಅಂತ ಹೇಳಿದರೆ ಐಹಿಕ ಸುಖ. ಏನು ಐಹಿಕ ಸುಖ ಅಂತ ಹೇಳಿದರೆ ಯಾವುದೋ ಒಂದು ನಷ್ಟ, ತಾನು ಈ ಹುಟ್ಟಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದರೆ ಇಂದ್ರಿಯಗಳ ಸುಖ. ಈ ತನ್ನ ಪಾರಮಾರ್ಥಿಕ ಏನು ತಾನು ಹುಟ್ಟಿದ್ಯಾಕೆ ಅಂತ ಕೇಳಿದರೆ ಇಂದ್ರಿಯಗಳಲ್ಲಿ ಏನೆಲ್ಲ ಸುಖವನ್ನು ಅನುಭವಿಸ್ತಾಕದೆ ಆ ಎಲ್ಲ ಸುಖವನ್ನು ಅನುಭವಿಸುವುದು, ಇದೇ ನನ್ನ ಜೀವನದ ಗುರಿ. ಈ ರೀತಿಯಾಗಿರ್ತಕ್ಕಂಥ ಯೋಚನೆ ಇದು ಯಾರಿಗಿದೆಯೋ. ಇನ್ನು ಮತ್ತೊಂದು ಏನು ಅಂತ ಕೇಳಿದರೆ ಪಾರತ್ರಿಕವಾಗಿರ್ತಕ್ಕಂತಹ ಭಗವಂತನೊಬ್ಬ ಇದ್ದಾನೆ ಎಂಬ ತತ್ವದಲ್ಲಿಯೇ ಅವನಿಗೆ ನಂಬಿಕೆ ಇಲ್ಲ. ಭಗವಂತ, ಧರ್ಮ, ಹೀಗೊಂದು ವ್ಯವಸ್ಥೆಯನ್ನು ನಂಬದೇ ಇರುವಂತಹದ್ದು. ಭಗವಂತನಿಲ್ಲ, ಧರ್ಮ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಯಾವುದೂ ಇಲ್ಲ. ಏನಾದರೂ ಉಂಟ ಅಂತ ಕೇಳಿ ಏನೂ ಇಲ್ಲವೇ ಇಲ್ಲ. ಋಣಂಕೃತ್ವಾಗೃತಂಪೆ ಬೇಕಂತ ಒಂದು ಮಾತು, ಸಾಲ ಮಾಡಿ ಅದು ಕೂಡ ತುಪ್ಪದೇನು ಬೇಕು. ಅದು ಏನು ಅಂತ ಕೇಳಿದರೆ ನಾವು ಜೀವಮಾನದ ನನ್ನ ಪರಮೋಚ್ಚ ಸುಖ ಏನು ಅಂತ ಕೇಳಿದರೆ ಒಟ್ಟು ಐಹಿಕವಾಗಿರತಕ್ಕಂಥ ಭೋಗವನ್ನು ಅನುಭವಿಸಿಕೊಂಡು ತಾನು ತನ್ನ ಜೀವನವನ್ನು ಮಾಡುವಂತಹದ್ದು. ಇಂದ್ರಿಯಗಳ ಚಾಪಲ್ಯ, ಹೀಗೆ ಅದನ್ನು ಮಾಡಿಕೊಂಡಿರುವಂತಹದ್ದು. ಇನ್ನು ತಾನು ಪರ್ಮನೆಂಟ್ ಅನ್ನು ನಂಬಿಕೊಳ್ಳೋದು. ನನಗೆ ಯಾವ ಕಾಲಕ್ಕೂ ಕೂಡ ನನಗೆ ಇಲ್ಲಿಂದ ರಿಟೈರ್ಮೆಂಟೇ ಇಲ್ಲ, ನಾನು ಇಲ್ಲಿ ಬಂದಿದ್ದೇನಲ್ವ, ನಾನು ಹುಟ್ಟಿದ್ದೇನೆ, ನನಗೆ ರಿಟೈರ್ಮೆಂಟ್ ಇಲ್ಲ. ಅಂದರೆ ರಿಟೈರ್ಮೆಂಟ್ ಇಲ್ಲ ಅಂತ ಕೇಳಿದರೆ ನಾನು ಸಾಯುವುದಿಲ್ಲ, ನಾನು ಹೀಗೆ ಇರ್ತೇನೆ ಅಂತ ಹೇಳಿಕೊಂಡು ಆ ಒಂದು ಭ್ರಮೆ, ಅದೊಂದು ರೀತಿಯಾಗಿರ್ತಕ್ಕಂಥ ಚಿಂತನೆ. ಇವತ್ತಿರತಕ್ಕಂಥ ರೂಪ ನಾಳೆಗೇ ಇರೋದಿಲ್ಲ. ನಾನು ಹುಟ್ಟಿದಾಗ ನನ್ನ ದೇಹ ಚಿಕ್ಕದಾಗಿತ್ತು, ದೊಡ್ಡದಾದೆ, ಯೌವನಾವಸ್ಥೆ, ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆ ಬಂತು, ಕುಮಾರಾವಸ್ಥೆ ಬಂತು, ವಾರ್ಧಕ್ಯದ ಅವಸ್ಥೆ ಬಂತು. ಅವಸ್ಥೆಗಳು ಚೇಂಜ್ ಆದ ಹಾಗೆ, ವ್ಯತ್ಯಾಸಗಳಾದ ಹಾಗೆ ದೇಹದಲ್ಲಿ ವ್ಯತ್ಯಾಸಗಳು ಕಣ್ಣಿಗೆ ಕಾಣ್ತಾ ಉಂಟು, ಪ್ರತ್ಯಕ್ಷವಾಗಿ ತಾನು ಅನುಭವಿಸ್ತಾ ಇದ್ದಾನೆ. ಆದರೂ ಕೂಡ ಒಳಗಡೆ ಏನು ಅಂತ ಕೇಳಿದರೆ ನಾನು ಪರ್ಮನೆಂಟ್, ನನಗೆ ಯಾವತ್ತೂ ನನಗೆ ನಾಶ ಇಲ್ಲ, ನಾನು ಹೀಗೆ ಇರ್ತೇನೆ ಅಂತ ಒಂದು ಚಿಂತನೆ. ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ತಾನು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದದ್ದನ್ನು ಇಲ್ಲ ಅಂತ ಅಪಲಾಪ ಮಾಡೋದು, ಇಲ್ಲವೇ ಇಲ್ಲ ಅಂತ ಅಂಥವನನ್ನು ಏನು ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಆಶಾಪಾಶಸ್ಥೈರ್ಬದ್ಧ, ಆಸೆಯ ಪಾಶಗಳು, ಆಸೆಯೇ ಪಾಶ. ಒಂದೊಂದು ಆಸೆಗಳು. ತಾನಿದ್ದ, ತನಗೆ ಒಂದು ಮನೆ ಬೇಕು ಅಂತ ಆಸೆ ಶುರುವಾಯಿತು. ಮನೆ ಕಟ್ಟಿದ ಮೇಲೆ ಒಂದು ಆ ಮನೆಗೆ ಒಂದು ದೀಪ ಇಡಲಿಕ್ಕೆ ಒಂದು ಮಡದಿ ಬೇಕು ಅಂತ ಬಂತು. ಸರಿ, ಮಡದಿ ಆಯಿತು. ಮಡದಿ ಬಂದ ಮೇಲೆ ಇನ್ನೇನು, ಮಡದಿ ಬಂದಿದ್ದಾಳೆ, ಸರಿ ಒಂದು ಮಕ್ಕಳಾಗಲಿ ಅಂತ ಮಕ್ಕಳಾದ ಮೇಲೆ ಸರಿ ಇನ್ನೂ ಆ ಮಕ್ಕಳನ್ನು ಓದಿಸಬೇಕು ಅಂತ ಶುರುವಾಯಿತು, ಅವರನ್ನು ದೊಡ್ಡದು ಮಾಡಬೇಕು ಅಂತ ಶುರುವಾಯಿತು. ಆಸೆ ಒಂದು ಶುರುವಾದ್ದು. ಏನು ಶುರುವಾದ್ದು? ನನಗೆ ಒಂದು ಬೇಕು ಅಂತ ಶುರುವಾಯಿತು. ಏನೋ ಒಂದು, ಇದು ಲೌಕಿಕವಾಗಿ ನಾವು ಕೊಡತಕ್ಕಂತಹ ದೃಷ್ಟಾಂತ ಅಷ್ಟೇ. ನಾವು ಯಾವುದನ್ನು ಬೇಕಾದರೂ ಇಟ್ಟುಕೊಳ್ಬೋದು. ಲೌಕಿಕವಾಗಿ ಏನೋ ಒಂದು ಬೇಕು ಅಂತ ಶುರು ಮಾಡಿದಾಗ ಅದಕ್ಕೆ ಹಿಂದಿನಿಂದ 100 ಒಂದು ಕಾರಣಗಳು ಅದನ್ನು ಬೇಕು ಅಂತ ಹೇಳಿದ್ದನ್ನು ಗಟ್ಟಿ ಮಾಡಲಿಕ್ಕೆ ಶುರುವಾಗ್ತದೆ.
ಮನೆ ಬೇಕು ಅಂತ ಶುರು ಮಾಡಿದಲ್ವ. ಮನೆ ಬೇಕು ಅಂತ ಹೇಳಿದಾಗ ಮನೆಗೆ ದೀಪ ಇಡಲಿಕ್ಕೆ ಒಂದು ಹೆಂಡತಿ ಬೇಕು ಅಂತ, ಮತ್ತೆ ಮನೆಗೆ ಮಡದಿ ಬೇಕು ಅಂತ ಹೇಳಿದಾಗ ಅವಳಿಗೆ ಪಾಪ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಅಂತ ಹೇಳಿಕೊಂಡು ಒಂದು ಮಕ್ಕಳಾಗಲಿ ಅಂತ ಹೇಳಿಕೊಂಡು ಮಕ್ಕಳಾಯಿತು ಅಂತ ಹೇಳಿದ ಮೇಲೆ ಸರಿ ಮಕ್ಕಳನ್ನು ದೊಡ್ಡದು ಮಾಡಬೇಕು ಅಂತ ಹೇಳಿಕೊಂಡು ತಾನು ಕೆಲಸಕ್ಕೋ ಅದಕ್ಕೋ ಇದಕ್ಕೋ ಹೇಳಲಿಕ್ಕೆ ಶುರು ಮಾಡಿದ. ಇದು ಎಲ್ಲಿಗೆ ಅಂತ ಕೇಳಿದರೆ ಒಂದು ಕಾರಣ ತನ್ನನ್ನು ದೂರಕ್ಕೆ ಕೊಂಡು ಹೋಗಿ ನಿಲ್ಲಿಸಿತು. ಎಲ್ಲಿಂದ? ಭಗವಂತನ ದೂರಕ್ಕೆ ಕೊಂಡು ಹೋಗಿ ನಿಲ್ಲಿಸಿತು. ಹೀಗೆ ಆ ಆಶಾ ಪಾಶ ಶತೈರ್ಬದ್ಧ ಅಂತ ಕೃಷ್ಣ ಹೇಳ್ತಾನೆ. ಆಸೆ ಎಂಬಂತಹ 100 ಪಾಶಗಳು, ಪಾಶ ಅದು ಹಗ್ಗವೇ. ಯಾಕೆ? ಆಸೆ ಅದು ಗಂಟು ಒಂದು ಶುರುವಾಯಿತು, 1ರಿಂದ 2 ಶುರುವಾಯಿತು, 2ರಿಂದ 4 ಶುರುವಾಯಿತು, 4 6 ಆಯಿತು, 6 8 ಆಯಿತು, 8 10 ಆಯಿತು. ಹೀಗೆ ಅದು ಬೆಳೀತಾ ಹೋಯಿತು ಹೊರತು ಅದು ಚಿಕ್ಕದಾಗಲಿಲ್ಲ. ಆಸಾಪಾಶತೈರ್ಬದ್ಧ ಕಾಮಕ್ರೋಧ ಪರಾಯಣ. ಆ ಕಾಮ ಕ್ರೋಧ ಇದೇ ತನ್ನ ಮುಖ್ಯವಾಗಿರತಕ್ಕಂತಹ ಸ್ವಭಾವ. ನನಗೆ ಮುಖ್ಯ ಏನು ಬೇಕು ಇದೆ ಕಾಮ ಕ್ರೋಧ, ಇದೇನಿಂದ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿಕೊಂಡು ಈ ಹಂತೆ ಇದರಲ್ಲಿ ತನ್ನನ್ನು ಬಯಸ್ತಾರೆ. ಮತ್ತು ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯನ್. ಇದು ಕೊನೆಗೆ ಕಾಮಕ್ರೋಧಾದಿಗಳು ಎಲ್ಲಿಗೆ ಕೊಂಡು ಹೋಗಿ ನಿಲ್ಲಿಸದೆ ಅಂತ ಕೇಳಿದರೆ ಅನ್ಯಾಯೇನ ಅರ್ಥ ಸಂಚಯನ್. ತಾನು ಆ ಕಾಮಕ್ರೋಧಕ್ಕೆ ಒಳಗಾದಾಗ ತಾನು ಏನು ಮಾಡ್ತಾ ಇದ್ದೇನೆ ಅಂತಲೇ ಗೊತ್ತಾಗದೆ ಅನ್ಯಾಯೇನ ನ್ಯಾಯ ಮಾರ್ಗದಲ್ಲಿದ್ದ. ಯಾಕೆ ನ್ಯಾಯ ಮಾರ್ಗದಲ್ಲಿದ್ದ? ಸಹಜವಾಗಿ ಆ ಒಂದು ಪ್ರಾಮಾಣಿಕವಾಗಿ ತನ್ನ ಪ್ರಯತ್ನವನ್ನು ಪಟ್ಟುಕೊಂಡು ತಾನು ಅದರಲ್ಲಿ ಜೀವನವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಒಂದಕ್ಕೊಂದು ಈ ಕಾಮಕ್ರೋಧಾದಿಗಳಿಗೆ ಬಲಿ ಬಿದ್ದು ಅವನು ಅನ್ಯಾಯದ ಮಾರ್ಗವನ್ನು ಹಿಡಿದಾದರೂ ಕೂಡ ತಾನು ಸಂಪತ್ತಿನ ಹಿಂದೆ ಹೋಗ್ತಾನೆ. ಇದಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳೋದು ಅಂತಾದರೆ, ಮಹಾಭಾರತದಲ್ಲಿ ಅಲ್ಲಿ ಅಶ್ವತ್ಥಾಮಾಚಾರ್ಯರು ಅವರಿಗೆ ಹಾಲಿನ ಒಂದು ದೃಷ್ಟಾಂತ ನಮಗೆ ಗೊತ್ತಾಗ್ತದೆ. ಪಾಪ ತಮ್ಮ ಮಕ್ಕಳಿಗೆ ಪುಡಿಯನ್ನು ಒಂದು ಯಾವುದೋ ಒಂದು ಅಕ್ಕಿ ಹಿಟ್ಟನ್ನಾದರೂ ಕಲಿಸಿಕೊಂಡು ಅಲ್ಲಿ ಅವರು ಕುಡಿಸ್ತಾ ಇದ್ದರು. ಅದರನ್ನೇ ಅವ್ರ ಮಕ್ಕಳು ಹಾಲು ಅಂತ ಹೇಳ್ಕೊಂಡು ಕುಡಿತಾ ಇದ್ದರು. ಯಾವಾಗ ಈ ದುರ್ಯೋಧನನ ಆತಿಥ್ಯ ಸಿಕ್ಕಿತೋ ಆವಾಗ ಸಹಜವಾಗಿರತಕ್ಕಂತಹ ರುಚಿ ಬಂತು ಅವರಿಗೆ, ಮಕ್ಕಳಿಗೆ. ಅದರಿಂದ ಏನಾಯಿತು ಅವರಿಗೆ? ಆ ಒಂದು ವ್ಯವಸ್ಥೆಯಿಂದಾಗಿ ತಾನು ದನ ಬೇಕು ಅಂತ ಹೇಳಿಕೊಂಡು ಏನಾದರೂ ಮಾಡಿ ನನ್ನ ಮಕ್ಕಳನ್ನು ಕಾಪಾಡಬೇಕು ಅಂತ ಹೇಳಿಕೊಂಡು ಇಡೀ ಪೂರ್ತಿ ಧರ್ಮ ಮಾರ್ಗವನ್ನು ಬಿಟ್ಟು ಏನೋ ಒಂದು ವಶ ನಿಮಿತ್ತವಾಗಿ, ಪ್ರಾರಬ್ಧ ಕರ್ಮ ನಿಮಿತ್ತವಾಗಿ ಅವರು ಅನ್ಯಾಯದ ಮಾರ್ಗವನ್ನು ಹಿಡಿದರು. ಇದು ಅನ್ಯಾಯೇನ ನಮಗೆ ಏನಾಗ್ತದೆ ಅಂತ ಕೇಳಿದರೆ, ನ್ಯಾಯ ಮಾರ್ಗದಲ್ಲಿ ಇರ್ತೇವೆ. ಆ ಒಂದು ಕಾಮ ಕ್ರೋಧಕ್ಕೆ ಒಂದು ಕ್ಷಣದ ಅದಕ್ಕೇನು ದಿವಸಗಟ್ಟಲೆ ಗಂಟೆಗಟ್ಟಲೆ ಬೇಕಾಗಿಲ್ಲ. ಆ ಒಂದು ಕ್ಷಣದ ನಿಮಿತ್ತ ಅದಕ್ಕೆ ಒಳಗಾದಾಗ ಏನಾಗ್ತಾನೆ? ತಾನು ಏನು ಮಾಡ್ತಾ ಇದ್ದೇನೆ ಅಂತ ಎಂಬುದನ್ನೇ ಮರೆತು ಆ ಪೂರ್ತಿ ತನ್ನ ದೇಹದಲ್ಲಿರ್ತದೆ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಆ ಬುದ್ಧಿಯಲ್ಲಿ ಮತಿಯನ್ನೇ ಗೆಟ್ಟು ಪೂರ್ತಿ ಅವ್ಯವಸ್ಥೆಯ ಮಾರ್ಗವನ್ನು ಹಿಡಿದು ಬಿಡ್ತಾನೆ. ಹೀಗೆ ಅನ್ಯಾಯೇನ ಅರ್ಥ ಸಂಚಯನ, ಅನ್ಯಾಯದಿಂದಾದರೂ ಕೂಡ ಅರ್ಥ ಸಂಚಯನ, ಹಣವನ್ನು ಮಾಡಬೇಕು ಅಂತ. ಆ ಅರ್ಥ ಸಂಚಯನ ಅದು ಬರ್ತದೋ ಬರುವುದಿಲ್ವೋ ಅಂತ ಅದು ಮತ್ತೆ ಮುಂದಿನ ಪ್ರಶ್ನೆ. ಆದರೆ ಅದನ್ನು ಮಾಡ್ತಾನಲ್ವ, ಆ ಒಂದು ಕಾರಣ ಸಾಕಾಗ್ತದೆ. ಯಾವತ್ತೂ ಕೂಡ ಆ ಹಣದ ಹಿಂದೆ ಹೋದಾಗ ಏನಾಗ್ತದೆ ಅಂತ ಕೇಳಿದರೆ, ತಾನು ಮಾಡತಕ್ಕಂತಹ ಬುದ್ಧಿಯಲ್ಲಿ ಸ್ಥಿಮಿತವನ್ನು ಕಳೆದುಕೊಂಡು ಆ ಮಾಡತಕ್ಕಂತಹದ್ದು ಸರಿಯೋ ತಪ್ಪು ಅಂತ ಆ ವಿವೇಚನೆಯನ್ನು ಕಳೆದುಕೊಂಡು ಬಿಡ್ತಾನೆ.
ಮತ್ತೆ ಕೃಷ್ಣ ಹೇಳ್ತಾನೆ, ಇದಂ ಅದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಯ ಮನೋರಥಂ ಇದಂ ಅಸ್ತೀತಿ ವದಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೋ ಮಯಾ ಹತಃ ಶತ್ರು ಹನಿಷ್ಯೆ ಚ ಅಪರಾನಪಿ ಈಶ್ವರೋಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಕೃಷ್ಣ ಹೇಳ್ತಾನೆ, ಇದಂ ಅದ್ಯ, ಹಣವನ್ನು ಸಂಪಾದನೆ ಮಾಡಿದ. ಹಣವನ್ನು ಸಂಪಾದನೆ ಮಾಡಿ ಅದೇನಾಯಿತು ಅಂತ ಕೇಳಿದರೆ, ಹಣ ಬಂತು. ಹಣ ಬಂದಾಗ ಏನಾಗ್ತದೆ ಅಂತಂದರೆ, ನಾನು ಎಲ್ಲವನ್ನೂ ಕೂಡ ಈ ಹಣದಿಂದ ನಾನು ಇದನ್ನು ತೆಗೆದುಕೊಳ್ತೇನೆ ಅಂತ ಅದಕ್ಕೆ ಹಠಕ್ಕೆ ಬೀಳ್ತಾನೆ. ಹಣ ಬಂತಲ್ವ, ಅದು ಹಣ ಸುಮ್ಮನಿರ್ತದ, ಅದು ಇವನನ್ನು ಆಟ ಆಡಿಸ್ಲಿಕ್ಕೆ ಶುರು ಮಾಡ್ತದೆ. ಹಣ ಬಂದಾಗ ನಾನು ಯಾರನ್ನಾದರೂ ತೆಗೆದುಕೊಳ್ಳಬಲ್ಲೆ, ನನಗೆ ಯಾರನ್ನೂ ಬೇಕಾದರೂ ಕೊಂಡುಕೊಳ್ಳುವ ಶಕ್ತಿ ಇದೆ ಅಂತ ಹೇಳಿಕೊಂಡು ಆ ಒಂದು ಹಠಕ್ಕೆ ಬಿಡ್ತಾನೆ. ಮತ್ತು ನನ್ನ ಅಭೀಷ್ಟವನ್ನು ಎಲ್ಲವನ್ನೂ ಕೂಡ ನಾನು ಈ ಹಣದಿಂದಾಗಿ ನಾನು ತೆಗೆದುಕೊಳ್ಳುವುದರ ನನಗೆ ಸಾಮರ್ಥ್ಯ ಉಂಟು ಅಂತ ಹೇಳಿಕೊಂಡು, ಮತ್ತು ಈ ಸಂಪತ್ತು, ಇನ್ನಷ್ಟು ಸಂಪತ್ತು, ಅದೆಲ್ಲವೂ ಕೂಡ ನನ್ನದೇ, ಇದೊಂದು ರೀತಿಯಾಗಿರ್ತಕ್ಕಂತಹ ಭ್ರಮೆ. ಆ ಒಂದು ಕಾರಣ ಎಷ್ಟು ಒಂದು ಅನರ್ಥಗಳಿಗೆ ತನ್ನನ್ನು ಈಡು ಮಾಡ್ತದೆ ಅಂತ ಹೇಳಿದರೆ ನಮಗೆ ದೃಷ್ಟಾಂತಗಳು ಸಿಗ್ತವೆ. ಮತ್ತು ಇನ್ನೇನು, ಇವನನ್ನು ನಾನು ಕೊಂದಿದ್ದೇನೆ, ನಾನೇ ಇವನನ್ನು ನನಗೆ ಶತ್ರುವಾಗಿರ್ತಕ್ಕಂಥವನು ಇವನು, ಅವನು ನನ್ನಿಂದ ಹತನಾದ, ಈ ರೀತಿಯಾಗಿರ್ತಕ್ಕಂತಹ ವಿಪರೀತ ಜ್ಞಾನಗಳು. ಇನ್ನು ನಾನೇ ದೇವರು, ನಾನೇ ಎಲ್ಲ ಭೋಗಗಳನ್ನು ಕೊಡುವವ, ನನಗೇನೆ ಎಲ್ಲ ಭೋಗಗಳು ಇರುವಂತಹದ್ದು, ಹೀಗೆ ಮತ್ತೆ ನಾನು ಬಲಶಾಲಿ, ಶ್ರೀಮಂತ, ಸತ್ಕುಲ ಪ್ರಸೂತ, ಒಂದು ರೀತಿಯಾಗಿ ಅಜ್ಞಾನ ಒಂದಕ್ಕೊಂದು ಆ ಕಾಮಕ್ರೋಧಾದಿಗಳು ಎಲ್ಲಿಗೆ ಕೊಂಡೋಗಿ ನಿಲ್ಲಿಸದೆ ಅಂತ ಕೇಳಿದರೆ, ತನ್ನ ಅವನತಿಯನ್ನು ತಾನೇ ಅದು ಒಂದು ರೀತಿಯಾಗಿ ತೋಡಿದ ಹಾಗೆ. ಮತ್ತೆ ಪುನಃ ಬೇರೆ ಬೇಕಾಗಿಲ್ಲ ಇವನಿಗೆ, ಅವನತಿ ಬೇರೆ ಇವನು ಬೇಕಾಗೇ ಇಲ್ಲ. ಈ ರೀತಿಯಾಗಿರತಕ್ಕಂತಹ ಒಂದೊಂದು ಚಿಂತನೆಗಳುಂಟಲ್ವ, ಇದು ಅವನನ್ನು ಮತ್ತಷ್ಟು ಕೆಳಕ್ಕೆ ಹೋಗುವಂತೆ ಮಾಡ್ತದೆ. ಇನ್ನು ವಿಶೇಷವಾಗಿರತಕ್ಕಂತಹ ಭ್ರಾಂತಿ, ನನ್ನವರು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಹೇಳಿಕೊಂಡು ಆ ಮೋಹ ಜಾಲದಿಂದಾಗಿ ಆವರಿಸಲ್ಪಡ್ತಾನೆ. ಅನೇಕ ಚಿತ್ತ ವಿಭ್ರಾಂತಾ ಮೋಹ ಜಾಲ ಸಮಾವೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಕೃಷ್ಣ ಹೇಳ್ತಾನೆ, ಈ ರೀತಿಯಾಗಿರತಕ್ಕಂತಹ ಆ ಮೋಹ ಉಂಟಲ್ವ, ಇದು ಮೋಹವೇ. ಯಾಕೆ ಮೋಹ ಅಲ್ಲ? ನಮಗೆ ಈ ಎಲ್ಲ ಚಿಂತನೆಗಳುಂಟಲ್ವ, ಸಹಜವಾಗಿ ನಮ್ಮನ್ನು ಬಾಧಿಸ್ತಾ ಇರುವಂತಹದ್ದು. ಇದನ್ನು ನಾವು ಅರ್ಜುನನ್ನು ನೋಡಬೇಕು ಅಥವಾ ಇನ್ನು ಯಾವುದೋ ಒಂದು ನಾವು ದೃಷ್ಟಾಂತವನ್ನು ಹುಡುಕಿಕೊಂಡು ಹೋಗಬೇಕು ಅಂತಿಲ್ಲ. ನಮಗೆ ನಮ್ಮ ನಿತ್ಯ ಜೀವನದಲ್ಲಿಯೂ ಕೂಡ ನಾವು ಇದನ್ನು ಅನುಭವಿಸ್ತೇವೆ. ನಾನು, ನನ್ನದು, ನನ್ನಿಂದ, ನನ್ನವರು, ಈ ಒಂದು ಕೂಡ ಮನಸ್ಸು ನಮ್ಮಲ್ಲಿಲ್ವ? ನಮ್ಮಲ್ಲಿ ಇದೇ ನಮ್ಮನ್ನು, ನಮಗೆ ಶತ್ರುಗಳು ಬೇರೆ ಬೇಕಾಗಿಲ್ಲ. ತುಂಬಿದ ಹರಿಗೋಲಂಬಿಗ ಅಂತ ಹೇಳಿಕೊಂಡು ದಾಸರು ಕೊಂಡಾಡಿದಾಗ ಒಂದಕ್ಕೊಂದು ಅರಿಷಡ್ ವರ್ಗಗಳು ನಮ್ಮನ್ನು ಮೇಲಿಂದ ಮೇಲೆ ಬಾಧಿಸ್ತದೇ ಇರ್ತದೆ. ಕಾಮದಿಂದ ಕ್ರೋಧ, ಮೋಹ, ಮದ, ಮತ್ಸರ, ಒಂದು ಕಮ್ಮಿ ಆಯಿತು ಮತ್ತೊಂದು ಬಂತು, ಮತ್ತೊಂದು ಕಮ್ಮಿ ಆಯಿತು ಮತ್ತೊಂದು ಬಂತು. ಹೀಗೆ ಆ ಪ್ರವಾಹ ನಮ್ಮನ್ನು ನಿರಂತರವಾಗಿ ಬಾಧಿಸ್ತಾ ಇರ್ತದೆ. ಇದಕ್ಕೇನಾದರೂ ಮಾರ್ಗ ಉಂಟಾ? ಇದನ್ನು ಮೆಟ್ಟಿ ನಾನು ಕಾಮವನ್ನು ನನ್ನ ಕಾಲ ಕೆಳಗೆ ಹಾಕಿ ಕಾಮದ ಮೇಲೆ ನಾನು ನಿಂತಿದ್ದೇನೆ, ಇಲ್ಲ. ನಾವು ಕಾಮದ ಅಡಿದಾಸ ಆಗಿದ್ದೇವೆ ಹೊರತು ನಮ್ಮನ್ನು ಕಾಮ ಆಳ್ತಾ ಉಂಟು ಹೊರತು ನಾವು ಕಾಮವನ್ನು ಆಳ್ತಾ ಇಲ್ಲ. ಕೃಷ್ಣ ಅದನ್ನು ಹೇಳುವಂತಹದ್ದು ಭ್ರಾಂತಿ. ಅದಕ್ಕೆ ಒಂದೇ ಒಂದು ಉತ್ತರ, ಭ್ರಾಂತಿ ಅಂತಲೇ. ಯಾಕೆ? ಆ ಭ್ರಮೆನೇ ಇವನನ್ನು ಇಷ್ಟೆಲ್ಲ ಆಟಾಡಿಸ್ತಾ ಉಂಟು. ಆ ಭ್ರಾಂತಿ ಒಂದು ಬಂತು ಅಂತ ಹೇಳಿದರೆ ಇವನಿಗೆ ಚಿತ್ತದಲ್ಲಿ ಮತ್ತೆ ಯಾವತ್ತೂ ಕೂಡ ಆ ಶುದ್ಧಿ ಅದು ಇರೋದೇ ಇಲ್ಲ. ಹೀಗೆ ಸರಿ, ಇದೆಲ್ಲ ಆಯಿತು, ಏನಾಗ್ತಿದೆ ಇದರಿಂದ?
ಇದರಿಂದ ಏನಾದರೂ ಆಗ್ತದ, ಒಳ್ಳೆಯದಾಗ್ತದೆ ಅಂತ ಕೇಳಿದರೆ ಒಳ್ಳೆದಂತೂ ಇಲ್ಲವೇ ಇಲ್ಲ. ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೆ. ಅವನಿಗೆ ಒಂದೇ ಒಂದು ಸ್ಥಿತಿ, ಎಲ್ಲಿ? ನರಕೆ ಅಶುಚೌ. ಅವನನ್ನು ಕೊಂಡು ಹೋಗಿ ಹಾಕುವುದೆಲ್ಲಿ ಅಂತ ಕೇಳಿದರೆ ಅಶುಚಿಯಾಗಿರತಕ್ಕಂತಹ ಅವನನ್ನು ನರಕದಲ್ಲಿ ಕೊಂಡು ಹೋಗಿ ಹಾಕ್ತಾನೆ ಭಗವಂತ. ಯಾಕೆ? ನಾನು ಯಾವತ್ತೂ ಹೇಳುವುದಿದೆ, ಹೊರಗಿನ ಕೊಳೆಯನ್ನು ಏನಾದರೂ ನಮಗೆ ವ್ಯವಸ್ಥೆಗಳುಂಟು. ನೀವು ಹೊರಗಿನ ಕೊಳೆಯನ್ನು ತೊಳೆಯಬೇಕು ಅಂತ ಹೇಳಿದರೆ ಏನೋ ಒಂದು ಡಿಟರ್ಜೆಂಟ್ಗಳು, ಸೋಪ್ಗಳು ಏನಾದರೂ ಹಾಕಿ ತೊಳೆಯಿರಿ. ಒಳಗಡೆ ನಾವೇನಾದರೂ ಕೂಡ ಸೋಪನ್ನು ತುಂಡು ತುಂಡು ಮಾಡಿ ಒಳಗಡೆ ಹಾಕ್ಕೊಂಡು ನೀರು ಕುಡಿದು ಮನಸ್ಸು ಕ್ಲೀನ್ ಆಗ್ತದೆ ಅಂತ ಹೇಳಿದರೆ, ಮನಸ್ಸನ್ನು ಕ್ಲೀನ್ ಮಾಡಲಿಕ್ಕೆ ಯಾವುದಾದ್ರೂ ಸೋಪು, ಶಾಂಪು ಏನಾದರೂ ಇದೆಯಾ? ಆ ಒಳಗಿರ್ತಕ್ಕಂತಹ ಮನಸ್ಸನ್ನು ಶುಚಿಗೊಳಿಸಲಿಕ್ಕೆ ಯಾವುದೂ ಇಲ್ಲ. ಯಾಕೆ? ನೀವು ಮನಸ್ಸನ್ನು ಕಲುಷಿತಗೊಳಿಸಿ ಮನಸ್ಸನ್ನು ಪೂರ್ತಿ ಅದರಲ್ಲಿ ಒಳ್ಳೆಯದು ಹೋಗಲಿಕ್ಕೆ ಜಾಗವೇ ಇಲ್ಲ. ಯಾಕೆ ಜಾಗ ಇಲ್ಲ? ಕೆಟ್ಟದ್ದಕ್ಕೆ ಅದಕ್ಕೆ ಸಿಂಹಾಸನ ಹಾಕಿ ಕೊಟ್ಟು ಬಿಟ್ಟಿದ್ದೇವೆ. ಒಳಗಡೆ ಮನಸ್ಸಿನಲ್ಲಿ ಕೆಟ್ಟದು ನಮ್ಮನ್ನು ಅದು ಆಳ್ತಾ ಉಂಟು, ಒಳಗಡೆ ಕೂತ್ಕೊಂಡು ನಮ್ಮನ್ನು ಆಳ್ತಾ ಉಂಟು ಹೊರತು ಅದು ಕೇಳಿದ ಹಾಗೆ ನಾವು ಹೇಳ್ತಾ ಇದ್ದೇವೆ. ಅಂಥವನಿಗೆ ಏನಾಗ್ತದೆ ಅಂತ ಕೇಳಿದರೆ ಅವನಿಗೆ ಒಂದೇ ಒಂದು ಗತಿ, ನರಕೆ ಅಶುಚೌ. ಅವನನ್ನು ಕೊಂಡೋಗಿ ಭಗವಂತ ಹಾಕುವಂಥದ್ದು ಎಲ್ಲಿ ಅಂತ ಕೇಳಿದರೆ ನರಕದಲ್ಲಿ ಹಾಕಿ ಭಗವಂತ ಅವನು ಮಾಡಿರ್ತಕ್ಕಂತಹ ಕರ್ಮಕ್ಕೆ ಸರಿಯಾಗಿ ಅವನನ್ನು ಅವನ ಫಲವನ್ನು ಅನುಭವಿಸುವಂತೆ ಮಾಡ್ತಾನೆ. ತದನಂತರದಲ್ಲಿ ಹೇಳ್ತಾನೆ, ಆತ್ಮಸಂಭಾವಿತಾ ಸ್ತಬ್ಧಾ ಧನಮಾನ ಮದಾನ್ವಿತಾ ಯಜಂತೆ ನಾಮಯಜ್ಞೈಃ ತೇ ದಂಭೇನ ಅವಿಧಿಪೂರ್ವಕಂ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಮ ಆತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಕೃಷ್ಣ ಹೇಳ್ತಾನೆ, ಆತ್ಮಸಂಭಾವಿತಾ ಏನು? ತನ್ನಲ್ಲಿ ದೊಡ್ಡತನ ಇಲ್ಲ. ಏನು ದೊಡ್ಡತನ ಇಲ್ಲ? ಆತ್ಮಸಂಭಾವಿತ ಅಂತ ಕೃಷ್ಣ ಒಳ್ಳೆಯ ಶಬ್ದವನ್ನು ಹೇಳ್ತಾನೆ. ತನ್ನಲ್ಲಿ ದೊಡ್ಡತನ ಇಲ್ಲ, ದಡ್ಡತನ ಇದೆ. ಆ ದಡ್ಡತನ ಇರತಕ್ಕಂತಹದನ್ನು ತಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ? ಅದು ಆ ಒಂದು ಏನು ಮದ, ದಂಭಮಾನ. ಹಿಂದೆ ಹೇಳಿದಲ್ವ ಕೃಷ್ಣ, ದಂಭಮಾನ ಮದಾನ್ವಿತ ಅಂತ. ಆ ದಂಭಮಾನ ಅದನ್ನು ಬರಲಿಕ್ಕೆ ಬಿಡ್ತಾ ಇಲ್ಲ. ಅದು ಬಂದಾಗ ಏನಾಯಿತು? ಆತ್ಮ ಸಂಭಾವಿತ, ತಾನು ಸಂಭಾವಿತ, ಉಳಿದವರು ಎಲ್ಲರೂ ಕೂಡ ಯಾರೂ ಸಂಭಾವಿತರಲ್ಲ. ಇದೊಂದು ಜ್ಞಾನ. ಇದೊಂದು ರೀತಿಯಾಗಿರತಕ್ಕಂತಹ ಆಸುರಿ ಜ್ಞಾನ. ಈ ಆಸುರಿ ಜ್ಞಾನವನ್ನು ಹೊಂದಿದ್ರೆ ಪತಂತಿ ನರಕೆ ಅಶುಚವು. ಕೃಷ್ಣ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಬಿಟ್ಟಿದ್ದಾನೆ ಅಂತವರಿಗೆ. ನೀವು ಆತ್ಮಸಂಭಾವಿತರು, ನಾವು ನಮ್ಮನ್ನು ಹೊಗಳಬೇಕು. ಯಾರೋ ನಮಗೆ ಯಾರು ಪರಿಚಿತರಲ್ಲವೋ ಅವರು ನಮ್ಮ ಕಾರ್ಯಗಳನ್ನು, ನಮ್ಮ ವ್ಯವಸ್ಥೆಗಳನ್ನು ಅವರು ಹೊಗಳಬೇಕು. ಅದು ಬಿಟ್ಟು ಏನಾಗ್ತದೆ ಅಂತ ಕೇಳಿದರೆ, ನಾನು ಹಾಗೆ ಮಾಡಿದ್ದೇನೆ, ಹೀಗೆ ಮಾಡಿದ್ದೇನೆ, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿಕೊಂಡು ನಮ್ಮ ಬಗ್ಗೆ ನಾವೇ ಹೇಳಿಕೊಳ್ಳುವಂತಹದ್ದು. ಇದು ಆತ್ಮಹತ್ಯೆ, ಆತ್ಮಸಂಭಾವಿತತ್ವ. ತನ್ನಲ್ಲಿ ಇಲ್ಲದೇ ಇರತಕ್ಕಂತಹ ಗುಣಗಳನ್ನು ಆರೋಪ ಮಾಡುವಂತಹದ್ದು. ವಾಸ್ತವಿಕವಾಗಿ ತನ್ನಲ್ಲಿಲ್ಲ. ಆ ಇಲ್ಲದೇ ಇರತಕ್ಕಂತಹ ಗುಣಗಳನ್ನು ತನ್ನಲ್ಲಿ ಹೇಳುವುದು. ಇದು ಆತ್ಮಸಂಭಾವಿತ. ಸ್ತಬ್ಧ, ಮತ್ತು ಸ್ತಬ್ಧ ಗರ್ವ. ಆ ಗರ್ವ ಅದು ಗರ್ವ ಅಂತ ಹೇಳಿದ್ರು ಅದೇ ದರ್ಪನೆ. ಯಾಕೆ? ಆ ಗರ್ವ ದರ್ಪಗಳು ಅದು ಈ ಕಾಮಕ್ರೋಧಾದಿಗಳು ಇದ್ದಾಗಲೇ ಬರುವಂತಹದ್ದು. ಅದಿಲ್ಲ ಅಂತಾದರೆ ಅದಕ್ಕೇನು ಜಾಗ ಇಲ್ಲ.
ಇನ್ನು ಸ್ತಬ್ಧ ಧನಮಾನ ಮದಾನ್ವಿತಾ, ಧನದ ಮಾನ, ಹಣದ ದರ್ಪ. ನನ್ನ ಹತ್ರ ಸಂಪತ್ತಿದೆ ಹೇಳಿದಲ್ವ ಕೃಷ್ಣ ಮೊದಲಿಗೇನೆ, ನನ್ನ ಹತ್ರ ಸಂಪತ್ತಿದೆ, ನಾನು ನನ್ನ ಸಂಪತ್ತಿನಿಂದ ಯಾರನ್ನೂ ಬೇಕಾದರೂ ಕೊಂಡುಕೊಳ್ಳಬಲ್ಲೆ ಅಂತ ಹೇಳತಕ್ಕಂತಹ ಆ ಒಂದು ಚಿಂತನೆ ಇದು ಭಯಂಕರ. ಯಾಕೆ? ಇದು ಹೋಗೋದೇ ಇಲ್ಲ. ಇದನ್ನು ತೆಗಿಬೇಕು ಅಂತ ಹೇಳಿದರೆ ಅದು ಪಕ್ಕಕ್ಕೆ ಹೋಗುವಂಥದ್ದಲ್ಲ. ಧನಮಾನ ಮದಾನ್ವಿತಾ. ಕೃಷ್ಣ ಹೇಳ್ತಾನೆ ಯಜಂತೆ ನಾಮಯಜ್ಞೈ. ಮತ್ತೇನು ಅಂತ ಕೇಳಿದರೆ ಈ ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧ ಎಲ್ಲವನ್ನೂ ಕೂಡ ಅದು ಏನಾಗ್ತದೆ ಅಂತ ಕೇಳಿದರೆ ಅದರಿಂದ ತಾನೇ ಸರ್ವೋತ್ತಮ ಅಂತ, ನಾನೇ ಎಲ್ಲವನ್ನೂ ಮಾಡುವವನು ಅಂತ ಈ ಒಂದು ಬಂತು ಅಂತ ಹೇಳಿದರೆ ಇದು ಹಿಂದಿರುತ್ತೆ ಎಲ್ಲವೂ ಕೂಡ ನಮಗೆ ಗಿಫ್ಟ್. ಯಾಕೆ? ಗರ್ವ ಬಂದಾಗ ಆ ಗರ್ವಕ್ಕೆ ಏನು ಬೇಕು ಏನು ಬೇಡ ಅಂತ ಅದಕ್ಕೆ ಗೊತ್ತಿರೋದಿಲ್ಲ. ಅದು ತನ್ನ ಜೊತೆಗೆ ಎಲ್ಲವನ್ನೂ ಕರ್ಕೊಂಡು ಬಂದು ಬಿಡ್ತದೆ. ಎಲ್ಲವನ್ನೂ ಕರ್ಕೊಂಡು ಬಂದು ಅದು ತನ್ನ ಅವನತಿಯನ್ನು ಮಾಡ್ತದೆ ಅಂತ ಅದೇ ಅವನಿಗೆ ತಿಳ್ಕೊಂಡಿಲ್ಲದೆ ಅದನ್ನು ತಿಳಿಯದೆ ತಾನು ಸಂಭಾವಿತ ಅಂತ ಹೇಳಿಕೊಂಡು ತಿರುಗಾಡ್ತಾನೆ. ಇನ್ನು ಎಲ್ಲವನ್ನೂ ಮಾಡುವವನು ತಾನೇ. ಇನ್ನು ಭಗವಂತನಿಗೆ ಏನು ಶಕ್ತಿ ಇದೆ ಅಂತ ಹೇಳಿಕೊಂಡು ಭಗವಂತನ ಅಸ್ತಿತ್ವವನ್ನೇ ಇಲ್ಲ ಅಂತ ಹೇಳುವಂತಹದ್ದು. ಭಗವಂತ ಯಾರು? ನಾನೇ ಭಗವಂತ. ನನ್ನನ್ನು ಬಿಟ್ಟು ಭಗವಂತ ಬೇರೆ ಯಾರಾದರೂ ಇದ್ದಾರ? ಇಲ್ಲವೇ ಇಲ್ಲ ಅಂತ ಹೇಳಿಕೊಂಡು ಇದೊಂದು ರೀತಿಯಾಗಿರ್ತಕ್ಕಂತಹ ಚಿಂತನೆ. ಇದು ಎಲ್ಲವೂ ಕೂಡ ತುಂಬ ಅಪಾಯಕಾರಿಯಾಗಿರ್ತಕ್ಕಂತಹದ್ದು. ಇದು ಬಂತು ಅಂತ ಹೇಳಿದರೆ ಮತ್ತೆ ಅವನಿಗೆ ಬೇರೆ ಜಾಗವೇ ಇಲ್ಲ. ಎಲ್ಲಿ ಅಂತ ಕೇಳಿದರೆ ಅವನಿಗೆ ಮತ್ತೆ ನರಕೆ. ನೇರ ಭಗವಂತ ಅವನನ್ನು ಕಳಿಸುವಂಥದ್ದು ಎಲ್ಲಿಗೆ ಅಂತ ಕೇಳಿದರೆ ಪತಂತಿ ನರಕೆ ಅಶುಚವು, ನರಕಕ್ಕೆ ಕೊಂಡು ಹೋಗಿ ಅವನನ್ನು ಅಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಭಗವಂತ ನೀಡ್ತಾನೆ. ಹೀಗೆ ಮಾಡಿ ಇನ್ನೇನು ಅಂತ ಕೇಳಿದರೆ ಮಮ ಆತ್ಮಪರದೇಹೇಶು ಪ್ರದ್ವಿಷಂತಿ ಅಭ್ಯಸೂಯಕಾಹ. ತನ್ನಲ್ಲಿ ತಾನು ನಿರ್ದೋಷ ಅಂತ ಒಪ್ಪಿಕೊಳ್ಳಲಿಕ್ಕಿಲ್ಲ, ಗುಣಪೂರ್ಣನಾಗಿರ್ತಕ್ಕಂಥವ ಭಗವಂತನನ್ನು ಒಪ್ಪಿಕೊಳ್ಳಲಿಕ್ಕಿಲ್ಲ, ಮತ್ತು ಭಗವಂತನಲ್ಲಿ ಗುಣಗಳಿಲ್ಲ ಅಂತ ಹೇಳುವಂತಹದ್ದು, ತಾನು ಗುಣಪೂರ್ಣ ಅಂತ ಹೇಳುವಂತಹದ್ದು ಪೂರ್ಣವಾಗಿ ವಿರುದ್ಧ. ಯಾವುದನ್ನು ಯಾವ ರೀತಿಯಾಗಿ ಹೇಳಬೇಕು ಅದಕ್ಕಿಂತ ವಿಪರೀತವಾಗಿ ಹೇಳುವುದು. ತಾನು ನಿಜವಾಗಿ ಗುಣಪೂರ್ಣ ಅಲ್ಲ, ಅಲ್ಪಗುಣ. ತನ್ನಲ್ಲಿ ಹುಡುಕಿದ್ರೂ ಕೂಡ ಗುಣಗಳಿಲ್ಲ, ಭಗವಂತನಲ್ಲಿ ಹುಡುಕಿದ್ರೂ ಕೂಡ ದೋಷಗಳಿಲ್ಲ. ಅಂತಹ ಭಗವಂತನನ್ನು ದೋಷ ಪೂರ್ಣ ಅಂತ ಹೇಳುವಂತಹದ್ದು, ತಾನು ಗುಣಪೂರ್ಣ ಅಂತ ಹೇಳಿಕೊಂಡು ಸಂಭಾವಿತನಾಗಿರುವಂತಹದ್ದು. ಇದು ಏನಾಯಿತು ಅಂತ ಕೇಳಿದರೆ ಈ ರೀತಿಯಾಗಿ ಮಾಡಿಕೊಂಡು ಅವಿಧಿಪೂರ್ವಕಂ, ವಿಧಿಗೆ ಅನುಸಾರವಾಗಿ ಅಲ್ಲದೆ, ಅವಿಧಿನ ಯಾವುದನ್ನು ಯಾವ ರೀತಿಯಾಗಿ ಮಾಡಬೇಕು ಅದಕ್ಕಿಂತ ವಿಪರೀತವಾಗಿ ಮಾಡಿ ತನ್ಮೂಲಕವಾಗಿ ತನ್ನ ಅವನತಿಯನ್ನು ತಾನೇ ತೋಡಿಕೊಳ್ಳುವಂತಹದ್ದು. ಇದು ಆ ಡಾಂಬಿಕತನದಿಂದಾಗಿ ಯಜ್ಞವನ್ನು ಮಾಡಿಸ್ತಾನೆ. ಈ ಯಜ್ಞಕ್ಕೆ ಫಲ ಉಂಟ? ಏನೂ ಇಲ್ಲ. ಯಾಕಿಲ್ಲ? ಯಾರನ್ನ ಹೇಗೆ ಅವಿಧಿನ ಕೃತಂ ಅಕೃತಮೇವ ಅಂತ ಒಂದು ವಾಕ್ಯ. ಯಾವುದನ್ನು ವಿಧಿಪೂರ್ವಕವಾಗಿ ಮಾಡಬೇಕು, ಅದನ್ನು ವಿಧಿವತ್ತಾಗಿ ಅಲ್ಲದೆ ಅದಕ್ಕಿಂತ ವಿಪರೀತವಾಗಿ ಮಾಡಿದರೆ ಅದು ಅಕೃತ. ಮಾಡಿದ್ರೂ ಕೂಡ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲ ಇಲ್ಲ. ಹೀಗೆ ಯಾರು ಚಿಂತನೆ ಮಾಡಿಕೊಂಡು ಆ ಡಾಂಬಿಕತನ, ಆ ದಂಭಾಚಾರ, ವಾಸ್ತವಿಕವಾಗಿ ಭಕ್ತಿ ಇಲ್ಲ, ಆ ಭಕ್ತಿ ಇಲ್ಲದೆ ತೋರ್ಪಡಿಕೆಯ ಭಕ್ತಿ ಅಂತ ಹೇಳ್ತಾರೆ. ಏನು? 4 ಜನರು ನೋಡ್ತಾರಾ? ನೋಡುವುದಾದರೆ ಒಂದು ಭಕ್ತಿ. ಯಾರು ನೋಡುವುದಿಲ್ವಾ? ಭಕ್ತಿ ಇಲ್ಲ. ಹೀಗೆ ಮಾಡಿಕೊಂಡು ಇದ್ದರೆ ಆವಾಗ ಅದು ಯಾವುದಕ್ಕೂ ಕೂಡ ಉಪಯೋಗವಿಲ್ಲ ಅಂತ ಹೇಳಿಕೊಂಡು ಹೇಳ್ತಾನೆ.
ತದನಂತರದಲ್ಲಿ ಹೇಳ್ತಾರೆ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವಯೋನಿಷು. ಇಂಥವರನ್ನು ಭಗವಂತ ಒಳ್ಳೆಯ ವ್ಯವಸ್ಥೆ ಮಾಡ್ತಾನೆ. ಏನು ವ್ಯವಸ್ಥೆ? ಒಳ್ಳೆಯ ವ್ಯವಸ್ಥೆ ಇದೆ. ಈ ರೀತಿಯಾಗಿ ಯಾರಿಗೆ ಇರ್ತಾರೋ ನನ್ನನ್ನು ದ್ವೇಷ, ಭಗವಂತನನ್ನು ದ್ವೇಷ ಮಾಡುವುದು, ಭಗವಂತನ ಭಕ್ತರನ್ನು ದ್ವೇಷ ಮಾಡುವುದು, ಭಗವಂತನ ಅಸ್ತಿತ್ವವನ್ನು ದ್ವೇಷ ಮಾಡೋದು, ಭಗವಂತನ ಭಗವಂತನನ್ನು ತಿಳಿಸತಕ್ಕಂತಹ ವೇದಗಳನ್ನು ಅಪಲಾಪ ಮಾಡೋದು, ಇದೆಲ್ಲವೂ ಕೂಡ ಭಗವಂತನ ದ್ವೇಷ ಅಂತ ಅನಿಸಿಕೊಳ್ತದೆ. ಇನ್ನು ಕ್ರೂರಾನ್ ಸಂಸಾರೇಶು ನರಾಧಮಾನ್, ಅಂಥವರನ್ನು ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ, ಅಂತಹ ಮನುಷ್ಯ ಅಧಮರನ್ನು ಇದೇ ಸಂಸಾರದಲ್ಲಿ ಬಿದ್ದು ಒದ್ದಾಡುವಂತೆ ಮಾಡ್ತೇನೆ. ನಾವು ಯೋಚನೆ ಮಾಡ್ತೇವೆ, ಏನು ಯೋಚನೆ? ಸಂಸಾರ ಅಲ್ವ, ಬಹಳ ಗಮ್ಮತ್ತು, ಸಂಸಾರದಲ್ಲಿದ್ದರೆ ಇರಲಿ ಪರವಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ಎಂಜಾಯ್ಮೆಂಟ್ ಉಂಟಲ್ವ, ಯಾರಿಗೆ ಬೇಕು ಅಂತ ಹೇಳಿಕೊಂಡು ಈ ಸಂಸಾರವನ್ನೇ ಖುಷಿ ಪಟ್ಟುಕೊಂಡಿರ್ತೇವೆ. ಆದರೆ ಸಂಸಾರ ಸಾರ ಸಿಂಧೋ ಅಂತ ಹೇಳಿಕೊಂಡು ಅದು ಅಸಾರ, ಸಂಸಾರೇ ಅಕ್ಷಯ ಸಾಗರೇ ಅಂತ ಹೇಳಿಕೊಂಡು ರಾಯರು ಹೇಳ್ತಾರೆ. ಆ ರಾಯರನ್ನು ಈ ಅಕ್ಷಯವಾಗಿರ್ತಕ್ಕಂತಹ ಅಸಾರವಾಗಿರ್ತಕ್ಕಂತಹ ಅಸಾರವಾಗಿರ್ತಕ್ಕಂಥದ್ದನ್ನು ದಾಟಬೇಕು ಅಂತಾದರೆ ರಾಯರ ಅನುಗ್ರಹ, ರಾಯರು ಯಾರ ಭಕ್ತರಾಗಿದ್ದಾರೋ ಅಂತಹ ರಾಮದೇವರ ಅನುಗ್ರಹ ಬೇಕು. ಆ ರಾಮದೇವರನ್ನು ಅಂಥವರನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ, ನರಾಧಮಾನ್ ಕ್ಷಿಪಾಮಿ ಅಜಸ್ರಂ, ಎಲ್ಲಿ? ಈ ಆಸುರೀಶ್ವಯೋನಿಷು, ಆಸುರಿ ಯೋನಿಯಲ್ಲಿ ಬರುವಂತೆ ಮಾಡ್ತೇನೆ. ಭಗವಂತ ಈ ಅಸುರ ಯೋನಿ, ಭಗವಂತ ನಮ್ಮನ್ನು ಆಸುರಿ ಜನ್ಮವನ್ನು ಬರುವಂತೆ ಮಾಡ್ತಾನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಮತ್ತೆ ಸರಿ, ಇನ್ನೂ ಭಗವಂತ ಅದಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಇವತ್ತಿನ ಪ್ರವಚನವನ್ನು ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣ ಅಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರೂಪ. ಶ್ರೀಕೃಷ್ಣಾರ್ಪಣಮಸ್ತು.